ನಾನು ಚಿಕ್ಕವನಿದ್ದಾಗ ಜ್ವರ ಬಂದಿತ್ತು. ಆಗ ಡ್ಯಾಡಿ ಹತ್ರ ದುಡ್ಡಿರಲಿಲ್ಲ. ಈ ಮೂಗ್ಬಟ್ಟನಲ್ಲಿ ನಡ ಇಟ್ಟು ನನಗೆ ಟ್ರೀಟ್ಮೆಂಟ್ ಕೊಡಿಸಿದ್ದೆ. ಆಮೇಲೆ ಡ್ಯಾಡಿಗೆ ದುಡ್ಡು ಬಂದಾಗ ಈ ಮೂಗ್ಬಟ್ಟನ್ನ ಮತ್ತೆ ವಾಪಸ್ ಡ್ಯಾಡಿ ತಗೊಳಕ್ಕಾಗಲೇ ಇಲ್ಲ. ಅದನ್ನು ನಾನು ಮರ್ತೇ ಇರಲಿಲ್ಲ. ಹೇಗಾದರೂ ಆಗಲಿ, ಎಷ್ಟು ಖರ್ಚಾದರೂ ಆಗಲಿ, ಇದನ್ನು ತಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆಯಿಂದ ಇದೇ ಕೆಲಸದ ಮೇಲಿದ್ದೆ. ಇದು ತುಂಬ ಜನಗಳ ಕೈಯಿಂದ ಬದಲಾಗಿದೆ. ಹೇಗೋ ಲಕ್ಕಲ್ಲಿ ನನಗೆ ಸಿಕ್ಕಿದೆ. ಅಭಿ, ಸಾರಿ ಅಭಿ, ನಾನಿನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ತುಂಬ ಥ್ಯಾಂಕ್ಸ್. ಇದೇನೆ, ನಾವೇನೋ ಅನ್ಕೊಂಡ್ರೆ ಇಲ್ಲೇನೋ ನಡೀತಿದೆ. ಇದಕ್ಕೆಲ್ಲ ಕಾರಣ ಹೊಸವರೇ ಅಮ್ಮ. ರಾತ್ರಿ ನಾವು ಹಳೆ ಆಲ್ಬಮ್ಸ್ನ ನೋಡ್ತಾ ಇದ್ವಿ. ಅದರಲ್ಲಿ ನೀವು ಈ ಮೂಗ್ಬಟ್ನ ಹಾಕೊಂಡಿರೋ ಫೋಟೋ ಇತ್ತು. ಅವಾಗ ನನಗನ್ನಿಸ್ತು, ಹೇಗಾದ್ರೂ ಮಾಡಿ ಈ ಮೂಗ್ಬಟ್ನ ನಿಮಗೆ ಗಿಫ್ಟಾಗಿ ಕೊಡಬೇಕು ಅಂತ. ಬೆಳಗ್ಗೆ ರಾಕಿ ಹೊಸವ್ರಿಗೆ ಬಳೆ ಸ್ಟ್ಯಾಂಡ್ನ ಕೊಟ್ಟು ವಿಶ್ ಮಾಡಿದ್ದನ್ನು ನಾನು ನೋಡಿದೆ. ಇವತ್ತೇ ನಾನು ಈ ಮೂಗ್ಬಟ್ನ ಕೊಡಬೇಕು ಅಂತ ಅನ್ಕೊಂಡೆ. ಇದು ಮತ್ತೆ ನಮ್ಮ ಹತ್ರ ವಾಪಸ್ ಬರೋದಕ್ಕೆ ರಾಕಿ ಕೂಡ ಕಾರಣ. ನನಗೆ ಈ ಮೂಗ್ಬಟ್ಟು ಸಿಗ್ತಾ ಇದ್ದಾಗೆ ಹೊಸವರಿಗೆ ಫೋನ್ ಮಾಡಿ ಈ ರೂಮ್ನ ಡೆಕೋರೇಟ್ ಮಾಡಕ್ಕೆ ಹೇಳಿದ್ದೆ. ಯಾರಿಗೂ ಹೇಳ್ದಿರಂಗೆ ಪಾಪ ಹೊಸವರು ಮತ್ತೆ ರಾಕಿನೇ ಇಷ್ಟೆಲ್ಲ ಡೆಕೋರೇಟ್ ಮಾಡಿರೋದು. ಏನಮ್ಮ, ಯಾವತ್ತೂ ನಾನೇ ಮೊದಲು ವಿಶ್ ಮಾಡ್ತಿದ್ದವನು ಇವತ್ತು ಮರ್ತೋಗಿದ್ದೀನಿ ಅಂತ ಅನ್ಕೊಂಡ್ರ? ಡ್ಯಾಡಿನ ನಿಮ್ಮನ್ನ ಮರ್ತು ಹೋದ್ರೆ ನನ್ನ ಜೀವನಕ್ಕೆ ಅರ್ಥನೇ ಇರಲ್ಲಮ್ಮ. ನನಗೆ ಗೊತ್ತು ಅಭಿ, ನಿನಗೆ ನನ್ನ ಕಂಡ್ರೆ ಪ್ರಾಣ ಅಂತ. ಆದ್ರೂ ಕೂಡ ನನಗೆ ಯಾಕೋ ಕೋಪ ಬಂತು. ನನಗೆ ಕ್ಷಮಿಸು ಅಭಿ. ಅದ್ಯಾಕೆ ಆ ರೀತಿ ಹೇಳ್ತೀಯಮ್ಮ? ಯಾವಾಗಲೂ ಮಕ್ಕಳೇನ ಅವಾಗ ತಾಯಿನೂ ಆಸೆ ಪಡಬೇಕು. ಮಕ್ಕಳು ಆಸೆನ ಈಡೇರಿಸ್ಬೇಕು. ಚೆನ್ನಾಗಿ ಹೇಳಿದೆ ಅಭಿ. ಅಮ್ಮನಿಗೆ ಒಳ್ಳೆ ಗಿಫ್ಟ್ ಕೊಟ್ಟೆ. ಈ ಮದರ್ಸ್ ಡೇನ ಮರೆಯೋಕಾಗದೇ ಇರೋ ದಿನ ಮಾಡಿದೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ವಸು, ರಾಕಿ, ನಿಮ್ಗೂ ಥ್ಯಾಂಕ್ಸ್. ಹ್ಯಾಪಿ ಮದರ್ಸ್ ಡೇ ಅಮ್ಮ. ತುಂಬಾ ಥ್ಯಾಂಕ್ಸ್ ಅಭಿ. ಈಗ ನಿಮಗೆ ಸಂತೋಷ ಆಯ್ತಾ ಅಮ್ಮ? ತುಂಬಾ ಸಂತೋಷ. ಓಕೆ, ಕೇಕ್ ಕಟ್ ಮಾಡಿ.
ಥ್ಯಾಂಕ್ಸ್ ಕಣಮ್ಮ ವಸು. ವಸು, ಟಿಫನ್ ಏನು? ಇಡ್ಲಿ ಅತ್ತೆ. ದಿನಾ ಇಡ್ಲಿನೇನಾ? ಹಳಾದ ಇಡ್ಲಿ ತಿನ್ನಕ್ಕೆ ಆಗ್ತಾ ಇಲ್ಲ. ಉಪ್ಪಿಟ್ಟು ಅವಲಕ್ಕಿನೋ ಮಾಡ್ಬೋದಲ್ವಾ? ನಿನ್ನೆ ಅವಲಕ್ಕಿ ಅಲ್ವಾ ಮಾಡಿದಜ್ಜಿ? ಈ ನಡುವೆ ನಿಮ್ ಸುಮಜ್ಜಿಗೆ ಮರು ಜಾಸ್ತಿ ಆಗಿದೆ ರಾಕಿ. ಮಮ್ಮಿ, ನನಗ್ ಮಿಲ್ಕ್ ಕೊಡ್ತೀಯಾ? ಕೊಡ್ತೀನಿ. ಅನುಕೀರ್ತಿ ಇಬ್ರು ಇಲ್ದೆ ತುಂಬಾ ಬೋರ್ ಆಗ್ತಿದೆ ತಾತ. ಬೇಗ ಬರೋದಿಕ್ ಹೇಳಿ. ಆದಷ್ಟು ಬೇಗ ಬರ್ತಾರೆ ರಾಕಿ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಯಾರ್ ನೀವು? ಜಯಂತಿ ಮೇಡಮ್ ಅವರಿದ್ದಾರಾ? ಹಾ, ನಮ್ಮತ್ತೇನೆ. ಏನ್ ಬೇಕಿತ್ತು? ಈ ಸೀರೆ ಕೊಡಬೇಕಾಗಿತ್ತು. ಕೊಡಿ, ಇಲ್ಲಿ ನಾನ್ ಕೊಡ್ತೀನಿ. ಓಕೆ ಮೇಡಮ್. ಅತ್ತೆ, ಯಾರು ನಿಮ್ಗೆ ಈ ಸೀರೆ ಕೊಡಕ್ ಹೇಳಿದ್ರು. ಈ ಸ್ಯಾರಿ ಯಾವಾಗ ತಗೊಂಡೆ ಜಯಂತಿ? ಇದು ನನ್ ಸೀರೆ ಅಲ್ಲ ರೀ, ನನ್ನ ಫ್ರೆಂಡ್ ಕೌಶಲ್ಯಂದು. ಅವಳು ಅಮೆರಿಕಕ್ಕೆ ಹೋದ್ಮೇಲೆ ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದ ಈ ಸೀರೆ ನೆನಪಾಗಿ ನನಗೆ ಫೋನ್ ಮಾಡಿದ್ಲು. ಅವಳು ಊರಿಗೆ ವಾಪಸ್ ಬರೋವರೆಗೂ ಇದನ್ನ ನೀನೆ ಹುಷಾರಾಗಿ ಇಟ್ಕೊ ಅಂತ ಹೇಳಿದ್ಲು. ಸಾರಿ ತುಂಬಾ ಚೆನ್ನಾಗಿದೆ. ಅದ್ಗೆ ಎಷ್ಟಾಯ್ತು? 50,000 ಆಯ್ತು ಅಂತ ಕೌಶಲ್ಯ ಹೇಳಿದ್ಲು. 50,000ನಾ? ಅವ್ರ ಮಕ್ಕಳು ಅಮೆರಿಕಲ್ ಸೆಟ್ಲ್ ಆಗಿ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಿದಾರಮ್ಮ. ನನಗೆ 2ನೇ ಮದುವೆ ಆಗಿ ಮಕ್ಕಳು ಹುಟ್ಟಿದಿದ್ರೆ ಅವ್ರ ಅಮೆರಿಕಾದಲ್ಲೋ ಆಫ್ರಿಕಾದಲ್ಲೋ ಸೆಟ್ಲ್ ಆಗಿ ನನಗೂ ಈ ತರ ಸೀರೆ ಕೊಡಿಸ್ತಿದ್ರು. ಸಾರಿ ಅಜ್ಜಿ. ಏನೋ ಸಾರಿ? ಎಂತ ಕೆಲಸ ಮಾಡ್ತೀಯೋ? ಈಗ ತಾನೇ ಡ್ರೈ ಕ್ಲೀನಿಂದ ಬಂದಿದ್ದ ಸ್ಯಾರಿನ ಆಗ್ಲೇ ಹಾಳು ಮಾಡ್ಬಿಟ್ಟಿಯಲ್ಲೋ. ನಿನ್ನ ಮನೆ ಒಳಗೆ ಆಟ ಆಡು ಅಂತ ಯಾರು ಹೇಳಿದ್ದು? ಚಿಕ್ಕ ಮಗು ಬಿಡು ಜಯಂತಿ, ಬೇಕಂತ ಏನು ಮಾಡ್ಲಿಲ್ವಲ್ಲ, ಗೊತ್ತಿಲ್ದೆ ಆಗೋಯ್ತು. ಏನ್ರಿ ಗೊತ್ತಿಲ್ದೆ ಆಗಿತ್ತು? ನೋಡ್ಕೊಂಡು ಆಡ್ಬೇಕು ತಾನೆ. ಅವನೇ ನೀನು ಹಾಲು ಕುಡಿಯೋ ಮಗುನ? ಅಷ್ಟು ಬುದ್ಧಿ ಬೇಡವಾ ಇವನಿಗೆ? ಏನಾಯ್ತು ಅತ್ತೆ? ಬಾಮ್ಮ ಬಾ. ನಿನ್ನ ಮುದ್ದಿನ ಮಗ ಏನ್ ಮಾಡಿದಾನೆ ಅಂತ ನೋಡು. ಬಂಗಾರದಂತ ಸೀರೆ ಮೇಲೆ ಕಾಫಿ ಚೆಲ್ಲೋ ಹಾಗೆ ಮಾಡ್ದ.
50,000 ರೂಪಾಯಿ ಸೀರೆನ 50 ಪೈಸೆಗೂ ಬೆಲೆ ಬಾಳ್ದೆ ಇರೋ ತರ ಮಾಡ್ದ. ಏನಾಯ್ತು ರಾಕಿ? ಬಾಲ್ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಗೊತ್ತಿಲ್ಲದೆ ಬಾಲ್ ಈ ಕಡೆ ಬಂದ್ಬಿಡ್ತು ಮಮ್ಮಿ. ನಾನು ಬೇಕು ಅಂತ ಎಸಿಲಿಲ್ಲ. ಕ್ಷಮಿಸಿ ಅತ್ತೆ, ಗೊತ್ತಿಲ್ಲದೆ ಆಗೋಗಿದೆ. ಎಷ್ಟು ಸಲ ಅಂತ ಕ್ಷಮಿಸ್ಲಿ ವಸು? ಎಷ್ಟು ತಪ್ಪು ಅಂತ ಕ್ಷಮಿಸ್ಲಿ ನಾನು? ಈ ಮನೆಗೆ ಬಂದಾಗ್ಲಿಂದನೂ ನೀವಿಬ್ರು ಲೆಕ್ಕವಿಲ್ದಿರೋ ಅಷ್ಟು ತಪ್ಪುಗಳನ್ನ ಮಾಡ್ತಾನೆ ಇದ್ದೀರಾ. ಎಷ್ಟು ದಿನ ಅಂತ ಸಹಿಸ್ಕೊಳ್ಳಿ? ಅಷ್ಟೊಂದು ತಪ್ಪು ಅವ್ರು ಏನ್ ಮಾಡಿದ್ರು ಜಯಂತಿ? ಏನ್ ಮಾಡಿಲ್ಲ ಅಣ್ಣ, ನೀವೇನ್ ಮನೇಲಿ ಇರ್ತಾ ಇದ್ದೀರಾ? ನಿಮಗ್ ಗೊತ್ತಿಲ್ದೆ ಇವರು ಎಷ್ಟೋ ತಪ್ಪು ಮಾಡಿದ್ದಾರೆ. ಅದಕ್ಕೆ ದೊಡ್ಡ ಮನ್ಸ್ ಮಾಡಿ ಕ್ಷಮಿಸ್ತಾನೇ ಇದ್ದಾರೆ. ನಿಮ್ಗಳ ಜೊತೆ ಚೆನ್ನಾಗಿರ್ಬೇಕು ಅಂತ ನಾನು ಎಷ್ಟು ಸಲ ಅಂದ್ಕೋತೀನಿ. ಆದ್ರೆ ನೀವೀಗೆಲ್ಲ ಮಾಡಿ ಆ ಅವಕಾಶನ ಹಾಳು ಮಾಡ್ಕೋತಾ ಇದ್ದೀರಾ. ಒಂದೊಂದ್ಸಲ ನಿಮ್ಗೇನಾಗುತ್ತೆ ಅಂತಾನೆ ನನ್ಗೆ ಗೊತ್ತಾಗಲ್ಲ. ನಿಮ್ ಬುದ್ಧಿನೇ ಇಷ್ಟ ಅಥವಾ ನಿಮ್ ಮನ್ಸಲ್ಲಿ ಏನಾದ್ರೂ ಇಟ್ಕೊಂಡು ಮಾಡ್ತಾ ಇದ್ದೀರಾ? ಬೇಕು ಅಂತ ಯಾಕೆ ಮಾಡ್ತಾರೆ ಜಯಂತಿ? ಒಂದೆರಡು ತಪ್ಪಾಗಿದ್ರೆ ಗೊತ್ತಿಲ್ದೆ ಆಯ್ತು ಅನ್ಕೋಬೋದಿತ್ತಣ್ಣ. ಆದ್ರೆ ಮತ್ತೆ ಮತ್ತೆ ತಪ್ಪು ಮಾಡ್ತಾ ಇದ್ರೆ ಮನ್ಸಲ್ಲಿ ಏನೋ ಇಟ್ಕೊಂಡು ಬೇಕು ಅಂತಾನೆ ಮಾಡ್ತಿರೋ ಹಾಗಲ್ವಾ? ನಿಜವಾಗ್ಲೂ ಇವ್ರಿಗೆ ದುರ್ಬುದ್ಧಿ ಇದೆ. ನಮ್ ಮನ್ಸಲ್ಲಿ ಏನೂ ಇಲ್ಲ ಚಿಕ್ಕಮ್ಮ, ನಾವೇನೂ ಬೇಕು ಅಂತ ಮಾಡ್ತಿಲ್ಲ. ನಿಮಗ್ ಹಾಗನ್ಸಿದ್ರೆ ಕ್ಷಮಿಸಿ. ಸಾರಿ. ಸಾರಿ ಅಂದ್ರೆ ಹಾಳಾಗಿರೋ ಸ್ಯಾರಿ ಸರಿಯಾಗ್ಬಿಡತ್ತಾ? ₹50,000 ಸೀರೆ ನಿಮ್ಮ ಅತ್ತೆನ ನಂಬಿ ಅವ್ರು ಯಾರೋ ಕೊಟ್ಟು ಹೋಗಿದ್ದಾರೆ. ಅವ್ರು ಬಂದ್ ಕೇಳಿದ್ರೆ ನಿಮ್ಮ ಅತ್ತೆ ಏನು ಉತ್ತರ ಹೇಳ್ತಾರೆ? ಬಿಸ್ಲಲ್ಲಿ ಆರಿಸಿ ಐರನ್ ಮಾಡ್ಕೊಡ್ತಾರಾ? ಇದೇ ನಾನು ನೀನು ಉಟ್ಕೊಳ್ಳೋ ಸೀರೆ ಅನ್ಕೊಂಡಿದ್ಯಾ? ಕೋಟ್ಯಾಧೀಶ್ವರ್ ತಗೊಂಡಿರೋ ಕಾಸ್ಟ್ಲಿ ಸೀರೆ. ಇಲ್ಲಿವರೆಗೂ ಈ ತರ ಸೀರೆನ ನೀನ್ ಯಾವತ್ತೂ ನೋಡಿರಲ್ಲ. ನಿನ್ನಿಂದ ನಿಮ್ಮತ್ತೆ ಅವ್ರ ಫ್ರೆಂಡ್ ಮುಂದೆ ತಲೆ ತಗ್ಸೋ ಪರಿಸ್ಥಿತಿ ಬಂದಿದೆ. ಇನ್ನದೆಷ್ಟು ಸಲ ಇನ್ನದೆಷ್ಟು ಜನರ ಮುಂದೆ ತಲೆ ತೆಗಿಸ್ಬೇಕೋ? ನಮ್ ಮರ್ಯಾದೆ ಎಲ್ಲ ಹೋಗ್ತಿದೆ. ಛೇ, ಅವಶ್ಯಕತೆ ಇಲ್ಲ ಚಿಕ್ಕಮ್ಮ. ಆ 50,000 ನಾನ್ ಕೊಡ್ತೀನಿ. ಏನ್ ಹೇಳ್ತಾ ಇದೆಯಾ ವಸು? ನೀವ್ ಯಾರ ಮುಂದೇನು ತಲೆ ತಗ್ಸೋ ಅವಶ್ಯಕತೆ ಇಲ್ಲ ಅತ್ತೆ. ಆ ಸೀರೆ ಬೆಲೆ 50,000 ಆದ್ರೆ ಆ ದುಡ್ಡು ನಾನೇ ಕೊಡ್ತೀನಿ. ಏನಾಯ್ತು ವಸೋರೆ? ಬಾ ಅಭಿ ಬಾ. ನಿನ್ ಹೊಸ ಹೆಂಡತಿ ದತ್ತು ಪುತ್ರ ಏನ್ ಮಾಡಿದಾರೆ ನೋಡು. ಬಂಗಾರದಂತ ಸೀರೆ ಹಾಳ್ ಮಾಡಿ ಯಾಕೆ ಹೀಗ್ ಮಾಡಿದ್ರಿ ಅಂತ ಕೇಳಿದ್ರೆ ಆ ಸೀರೆ ದುಡ್ಡು 50,000ನ ಬಿಸಾಕ್ತೀನಿ ಅಂತ ನಿನ್ ಹೆಂಡತಿ ದಿಮಾಕಿಂದ ಮಾತಾಡ್ತಿದ್ದಾಳೆ. ನಾನ್ ದಿಮಾಕಿಂದನೂ ಅಹಂಕಾರದಿಂದನೂ ಹೇಳಲಿಲ್ಲ ಚಿಕ್ಕಮ್ಮ. ಮತ್ ಯಾವ ಉದ್ದೇಶದಿಂದ 50,000 ಕೊಡ್ತೀನಿ ಅಂದೆ?
ನನ್ನಿಂದ ನೀವು ತಲೆ ತಗ್ಗಿಸ್ಬಾರ್ದು ಅಂತ ಹಾಗೆ ಹೇಳ್ದೆ ಅತ್ತೆ. ತಪ್ಪಾದಾಗ ಕ್ಷಮಿಸಿ ಅಂತ ಕೇಳೋದು ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲಮ್ಮ. ನಮ್ಮಿಂದ ತಪ್ಪಾಗಿರೋದ್ರಿಂದ ಕ್ಷಮಿಸಿ ಅಂತ ಕೇಳಿದ್ವಿ ಭಾವ. ಆದ್ರೆ ನಮ್ಮಿಂದ ಮರ್ಯಾದೆ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಆ ಆರೋಪ ನನ್ನ ತಲೆ ಮೇಲೆ ಬರೋದು ನನ್ಗಿಷ್ಟ ಇಲ್ಲ. ಅದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ದೆ. ಆಗಿದೇನೋ ಆಗೋಯ್ತು. ಈ ಜಗಳನ ಇಲ್ಲಿಗೆ ನಿಲ್ಸಿ. ಮತ್ತೆ ದುಡ್ಡಿನ ಮಾತು ಯಾಕೆ? ಕೊಡ್ತೀನಿ ಅಂತಿದ್ದಾಳಲ್ಲ ಅಣ್ಣ, ಕೊಡಕ್ ಹೇಳು. ಖಂಡಿತ ಕೊಡ್ತೀನಿ ಚಿಕ್ಕಮ್ಮ. ಹೊಸವ್ರೆ, ಜಗಳ ನಿಲ್ಸಿ ಅಂತ ಡ್ಯಾಡಿ ಹೇಳ್ತಾ ಇಲ್ವಾ? ನನ್ ಮೇಲ್ ಬಂದಿರೋ ಆರೋಪ ನನ್ನ ಬಿಡಲ್ವಲ್ಲ ರೀ. ಆ ಆರೋಪ ಯಾವಾಗ ಹೋಗುತ್ತೆ? ದುಡ್ಡು ಕೊಟ್ಮೇಲ್ ತಾನೆ. ದುಡ್ಡು ಹೇಗ್ ಕೊಡ್ತೀಯಾ? ನನ್ನ ಮಗನ ಹತ್ರ ತಗೊಂಡು ನನಗೆ ಕೊಡ್ತೀಯಾ? ಅಷ್ಟೇ ಅಲ್ವಾ? ಆ ಥರ ನನಗೆ ದುಡ್ಡು ಕೊಡೋದು ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ಯಾ? ಏನ್ ಮಾತಾಡ್ತಿದ್ಯಾ? ಮತ್ತೇನೇನ್ರಿ? ಪೌರುಷ ತೋರ್ಸೋದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹೇಗ್ ಕೊಡ್ತಾಳೆ? ನಿಮ್ ಮಗನ್ ದುಡ್ಡು ಅಲ್ಲ ಅತ್ತೆ, ನಾನ್ ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಡ್ತೀನಿ. ಎಷ್ಟ್ ದಿನದಲ್ಲಿ ಕೊಡ್ತೀಯಮ್ಮ? 1 ವರ್ಷ ಆದ್ಮೇಲ ಇಲ್ಲ 2 ವರ್ಷ ಆದ್ಮೇಲ? ದಿನಕ್ಕೆ ಇಷ್ಟು ಅಂತ ಪೈಸಾ ಸೇರ್ಸಿಡ್ತೀಯಾ? 2 ವಾರದಲ್ಲಿ ಕೊಡ್ತೀನಿ. ಎರಡು ವಾರದಲ್ಲಿ 50,000 ರೂಪಾಯಿ ತಂದು ಕೊಡ್ತೀನಿ. ದುಡುಕ್ಬೇಡ ವಸು. ಹೇಗ್ ಕೊಡ್ತೀರ ಅದಕ್ಕೆ? ಮಾತು ವಾಪಸ್ ತಗೊಳಮ್ಮ. ಅಮ್ಮನಿಗೆ ಸಾರಿ ಹೇಳಿ ಈ ಜಗಳನ ಇಲ್ಲೇ ನಿಲ್ಸ್ಬಿಡಿ ಪ್ಲೀಸ್. ಕ್ಷಮಿಸ್ರಿ. ಆಲ್ರೆಡಿ ನಾನೆಲ್ರಿಗೂ ಸಾರಿ ಹೇಳಿದ್ದೀನಿ. ಇಷ್ಟು ದೂರ ಬಂದ್ಮೇಲೆ ಮತ್ತೆ ಹಿಂದಕ್ಕೆ ಹೋಗಲ್ಲ, ಮಾತನ್ನ ವಾಪಸ್ ತಗೊಳ್ಳಲ್ಲ. ಇದು ಬಾಯಿ ತಪ್ಪಿ ಹೇಳಿಲ್ಲ ರೀ, ದುಡುಕಿ ಹೇಳ್ತಿರೋದಲ್ಲ. ಯೋಚನೆ ಮಾಡಿ ಹೇಳ್ತಿದ್ದೀನಿ. ಹೇಳಿದ ಹಾಗೆ 2 ವಾರದಲ್ಲಿ 50,000 ರೂಪಾಯಿ ಕೊಡ್ತೀನಿ.